ಇವತ್ತೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಸೂಪರಾಗಿದ್ದೀನಿ. ಇದು ಟ್ಯೂಸ್ಡೇ ಈವ್ನಿಂಗ್ ಬ್ಲಾಗ್ ಆಗಿರುತ್ತೆ. ಸೊ ಟ್ಯೂಸ್ಡೇ ಬಂದು ನಂದು ವೀಕ್ಲಿ ಆಫ್ ಇರೋದ್ರಿಂದ ಈವ್ನಿಂಗ್ ಕೂಡ ನಾನು ಪೂಜೆ ಮಾಡ್ತೀನಿ. ಸೊ ನೈಟ್ಗೆ ಬಂದು ಚಪಾತಿ ಮತ್ತು ಕ್ಯಾಪ್ಸಿಕಮ್ ಕರಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಈಸಿಯಾಗಿ ಚಪಾತಿ ಕಲಿಸೋದು ಹೆಂಗೆ ಅಂತ ನಾನು ಟಿಪ್ಸ್ ಹೇಳ್ತೀನಿ. 1 ಕಪ್ ಚಪಾತಿ ಇಟ್ಟಿಗೆ ಅರ್ಧ ಕಪ್ ನೀರು ಹಾಕೊಂಡು ಸಾಕು. ಸಾಫ್ಟಾಗಿ ನೀಟಾಗಿರುತ್ತೆ, ಮತ್ತು ನೀರು ಹಾಕೋ ಅವಶ್ಯಕತೆಯೂ ಇಲ್ಲ. ಸೊ ನೀಟಾಗಿ ಕಲಸಿಟ್ಕೋಬೋದು. ಸೊ ಕ್ಯಾಪ್ಸಿಕಮ್ ಕರಿಗೆ ಏನೇನು ಬೇಕಂದರೆ ನಾನು 1 ಈರುಳ್ಳಿ ತೊಗೊಂಡಿದ್ದೀನಿ. ಬಿಕಾಸ್ ನಾನು 1 ಟೈಮ್ ಮಾಡೋದ್ರಿಂದ ಕ್ವಾಂಟಿಟಿ ಜಾಸ್ತಿ ತೊಗೊಂಡಿದ್ದೀನಿ. 1 ಕ್ಯಾಪ್ಸಿಕಮ್, 1 ಈರುಳ್ಳಿ, 1 ಟೊಮೆಟೊ, 3 ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ತೊಗೊಂಡಿದ್ದೀನಿ. ಸೊ ಕ್ಯಾಪ್ಸಿಕಮ್ನ ಕ್ಯೂಬ್ಸ್ ಕೈಂಡಲ್ಲಿ ಕಟ್ ಮಾಡಬೇಕು. ಸೊ ಇದಕ್ಕೊಂದು ಮಸಾಲೆ ಕೂಡ ನಾವು ರೆಡಿ ಮಾಡ್ಕೋಬೇಕು. ಸೊ ಫಸ್ಟ್ ಆಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಎಳ್ಳು, ಗಸಗಸೆ ಮತ್ತು ಗೋಡಂಬಿ ಇದನ್ನು ಲೈಟ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ಫ್ರೈ ಆದಮೇಲೆ ಒಂದು ಮಿಕ್ಸಿ ಜಾರ್ಗೆ ಸೊ ತೆಂಗಿನಕಾಯಿ ನಾವೇನು ಫ್ರೈ ಮಾಡಿರೋದು ಮತ್ತು ಸಾಂಬಾರು ಪುಡಿ ಇಷ್ಟನ್ನು ಗ್ರೈಂಡ್ ಮಾಡಿಕೊಂಡು ಒಂದು ಪಾತ್ರೆಗೆ ಎಣ್ಣೆ, ಸಾಸಿವೆ, ಜೀರಿಗೆ ನಾವೇನೆಲ್ಲ ಕಟ್ ಮಾಡ್ತೀವಲ್ಲ ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನು ಫ್ರೈ ಮಾಡ್ಕೋಬೇಕು. ಸೊ ಟೊಮೆಟೊ ಪುಡಿ. ಸೊ ಇದರಲ್ಲಿ ಕ್ಯಾಪ್ಸಿಕಮ್ ತುಂಬ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ 2 ಮಿನಿಟ್ಸ್ ಫ್ರೈ ಮಾಡಿದ್ರೆ ಸಾಕು. ಸೊ ನಾವೇನು ರುಬ್ಬಿ ಇಟ್ಕೊಂಡಿದ್ವಲ್ಲ ಆ ಪೇಸ್ಟ್ನ ಇದಕ್ಕೆ ಹಾಕಿ. ಸೊ ನಿಮಗೆ ನೋಡ್ಕೊಳ್ಳಿ ತಿಕ್ಕಾಗಿ ಬೇಕಾ ಇಲ್ಲ ಸ್ವಲ್ಪ ಲಿಕ್ವಿಡ್ ಆಗಬೇಕು ಅಂತ. ಸೊ ಇದು ರೈಸಿಗೆ ಕೂಡ ನೀವು ಹಾಕೋಬೋದು, ಲೈಕ್ ಗೀ ರೈಸು ಅದಕ್ಕೆಲ್ಲನೂ ಚೆನ್ನಾಗಿರುತ್ತೆ. ಇದು ರೈಸ್ ಐಟಮ್ಗೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ. ಸೊ ನೀವು ನೋಡಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಂಡಿದ್ದೀವಿ. ಸೊ ಆಮೇಲೆ ಇದಕ್ಕೆ ಉಪ್ಪು ಹಾಕಿ ಒಂದು 15 ಮಿನಿಟ್ಸ್ ಚೆನ್ನಾಗಿ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಡ್ತೀವಿ. ಈ ಥರ ಇದೆ. ಸೊ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡು ರೆಡಿ. ನಾನು ಆವಾಗಲೇ ಚಪಾತಿ ಕಲಿಸಿದ್ದೆ ಅಲ್ಲ, ಸೊ ಅದು ಎಷ್ಟು ಹುಬ್ಬಿ ಬರುತ್ತೋ ಅಷ್ಟು ಚೆನ್ನಾಗಿರುತ್ತೆ. ತವ ಕಾದ್ಮೇಲೆ ಸೊ ನೋಡಿ ಚಪಾತಿ ಹಾಕೊಂಡು ಎಣ್ಣೆ ಹಾಕ್ಕೊಳ್ತೀನಿ. ಎಷ್ಟು ಚೆನ್ನಾಗಿ ಹುಬ್ಬಿ ಬರುತ್ತೋ ಅಷ್ಟು ಸಾಫ್ಟಾಗಿರುತ್ತೆ ಚಪಾತಿ. ನೋಡಿ ಈ ಥರ ಹುಬ್ಬಿ ಬಂದ್ರೂ ಚಪಾತಿ ತುಂಬ ಸಾಫ್ಟಾಗಿರುತ್ತೆ. ಸೊ ರೆಡಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್.